ಶ್ರಾವಣ ಮಾಸದ ಅಂಗವಾಗಿ ಹರವಿ ಶ್ರೀ ಬಸವೇಶ್ವರನಿಗೆ ವಿಶೇಷ ಪೂಜೆ. ಸುಕ್ಷೇತ್ರ ಶ್ರೀ ಹರವಿ ಬಸವೇಶ್ವರರ ಮೆರವಣಿಗೆಗೆ ಹರಿದು ಬಂದ ಭಕ್ತ ಸಾಗರ. ಹೌದು ವೀಕ್ಷಕರೇ, ಮಾನ್ವಿ ತಾಲೂಕಿನ ಹರವಿ ಗ್ರಾಮದಿಂದ ಶ್ರೀ ಹರವಿ ಬಸವೇಶ್ವರ ದೇವಸ್ಥಾನದವರೆಗೂ ನಡೆದ ಶ್ರೀ ಹರವಿ ಬಸವೇಶ್ವರ ಭಾವಚಿತ್ರ ಮೆರವಣಿಗೆಯಲ್ಲಿ ಗ್ರಾಮದ ನೂರಾರು ಮಹಿಳೆಯರು ಕುಂಭ ಕಳಸದೊಂದಿಗೆ ಭಾಗವಹಿಸಿದ್ರು. ಜೇಬಿಹಳ್ಳಿಯ ಶ್ರೀ ಭದ್ರಕಾಳಿ ಸಮೇತ ಶ್ರೀ ವೀರಭದ್ರೇಶ್ವರ ವೀರಗಾಸಿ ಕಲಾ ತಂಡದ ಕಲಾವಿದರಾದ ಮೋಹನ್ ಮತ್ತು ವೈಷ್ಣವರವರ ವೀರಗಾಸಿ ಕಲಾ ಪ್ರದರ್ಶನ ಮೆರವಣಿಗೆ ನೋಡುಗರಿಗೆ ಆಕರ್ಷಣೆಯಾಗಿತ್ತು. ಕಾರ್ಯಕ್ರಮದಲ್ಲಿ ಹರವಿ, ಸಿರಿವಾರ, ಮಾನ್ವಿ ಸೇರಿದಂತೆ ಸುತ್ತಮುತ್ತಲಿನ ಸಾವಿರಾರು ಭಕ್ತರು ಭಾಗವಹಿಸಿದ್ರು. ಪ್ರತಿ ವರ್ಷದಂತೆ ಹರವಿ ಗ್ರಾಮದ ಶ್ರೀ ಬಸವೇಶ್ವರ ದೇವಸ್ಥಾನದಲ್ಲಿ ಶ್ರಾವಣ ಮಾಸದ ಅಂಗವಾಗಿ ನಡೆಯುವ ಪುರಾಣವು ಈ ವರ್ಷವೂ ಹುಬ್ಬಳ್ಳಿಯ ಶ್ರೀ ಸಿದ್ದಾರೂಢರ ಮಹಾಪುರಾಣ ಪ್ರವಚನದ ಮಹಾಮಂಗಲ ಮಹೋತ್ಸವ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ಚೇಕಲಪರ್ವಿಯ ಶ್ರೀ ಸದಾಶಿವ ಮಹಾಸ್ವಾಮಿಗಳು ಮತ್ತು ಮಾನ್ವಿ ಕಲ್ಮಠದ ಶ್ರೀ ವಿರೂಪಾಕ್ಷ ಪಾಂಡಿತ್ಯರಾದ ಶಿವಾಚಾರ್ಯ ಮಹಾಸ್ವಾಮಿಗಳು ವಹಿಸಿದ್ರು. ಹುಬ್ಬಳ್ಳಿಯ ಶ್ರೀ ಸಿದ್ದಾರೂಢರ ಮಹಾಪುರಾಣ ಪ್ರವಚನವನ್ನ ಶ್ರೀ ಅಮರೇಶ್ವರ ಶಾಸ್ತ್ರಿ ಸಾಲಿಮಠ ನೀಡಿದ್ರು. ತಬಲಾ ಸಾಥ್ ಸುರೇಶ್ ಕುಮಾರ್, ಸಂಗೀತ ರವಿಕುಮಾರ ಗವಾಯಿಗಳು ನೀಡಿದ್ರು. ದೇವಸ್ಥಾನದಲ್ಲಿ ಭಕ್ತರಿಗೆ ವಿಶೇಷವಾಗಿ ಜೋಳದಿಂದ ತಯಾರಿಸಿದ ಅಂಬಲಿಯನ್ನ ಪ್ರಸಾದ ರೂಪದಲ್ಲಿ ನೀಡಲಾಯಿತು. ಹಾಗೂ ಭಕ್ತರಿಗೆ ಅನ್ನದಾಸೋಹದ ವ್ಯವಸ್ಥೆಯನ್ನ ಕೂಡ ಹರವಿ ಶ್ರೀ ಬಸವೇಶ್ವರ ದೇವಸ್ಥಾನ ಸೇವಾ ಟ್ರಸ್ಟ್ ವತಿಯಿಂದ ಮಾಡಲಾಯಿತು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಪ್ರಾತಸ್ಮರಣೀಯ ಬಸವಾದಿ ಅಲಮ ಪ್ರಮಥರನ್ನು, ಪಂಚ ಆಚಾರ್ಯರನ್ನ, ಮಹಾಂತೇಶನನ್ನ, ರುದ್ರೇಶನನ್ನ, ಈ ಕ್ಷೇತ್ರದ ಒಡೆಯನಾದಂತಹ ಬಸವೇಶನನ್ನು, ಈ ನಾಡನ್ನು ಶ್ರೀಮಂತಗೊಳಿಸಿದಂತಹ ಎಲ್ಲ ಸಂತ ಮಹಂತ ದಾರ್ಶನಿಕರನ್ನು ಹೃದಯದಲ್ಲಿ ಧ್ಯಾನಿಸಿ ಸಂಸ್ಮರಿಸಿ ಈ ಒಂದು ಹರವಿ ಬಸವೇಶ್ವರ ಜಾತ್ರಾ ಮಹೋತ್ಸವದ ಮಂಗಲದ ಈ ಸುಸಂದರ್ಭದಲ್ಲಿ ಪಾವನ ಸಾನ್ನಿಧ್ಯವನ್ನು ವಹಿಸಿ ನಮಗೂ ಮತ್ತು ನಿಮಗೂ ದರ್ಶನ ಮತ್ತು ಆಶೀರ್ವಾದವನ್ನು ಕರುಣಿಸುತ್ತಿರುವ ಈ ಕ್ಷೇತ್ರದ ಅಧಿಪತಿಗಳಾದಂತಹ ಷಟಸ್ಥಲ ಬ್ರಹ್ಮ ವಿರೂಪಾಕ್ಷ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳ ಶ್ರೀಚರಣಕ್ಕೆ ಭಕ್ತಿಯ ಶರಣಾರ್ಥಿಗಳನ್ನು ತಿಳಿಸ್ತಾ ಇವತ್ತು ಬಹಳ ಖುಷಿಯಾಗುತ್ತೆ. ಯಾಕಪ್ಪ ಅಂತಂದ್ರೆ ಹರವಿ ಬಸವೇಶ್ವರ ದೇವಸ್ಥಾನ ಅಂತಂದ್ರೆ ಅದೊಂದು ಅಭಿವೃದ್ಧಿಯ ಸಂಕೇತ, ಅವಿಮುಕ್ತ ಕ್ಷೇತ್ರ. ವರ್ಷದಿಂದ ವರ್ಷಕ್ಕೆ ಭಕ್ತರನ್ನು ತನ್ನೊಟ್ಟಿಗೆ ಕರೆದುಕೊಂಡು ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳನ್ನು ಅಚ್ಚುಕಟ್ಟಾಗಿ ಮಾಡುವ ನಮ್ಮ ಭಾಗದ ಏಕೈಕ ದೇವಸ್ಥಾನ ಅಂತಂದ್ರೆ ಅದು ಹರವಿಯ ಬಸವೇಶ್ವರ ದೇವಸ್ಥಾನ. ಯಾಕಂತಂದ್ರೆ ಮಠ ಮಂದಿರಗಳಲ್ಲಿ ಗುರುಗಳನ್ನು ಹಿಡ್ಕೊಂಡು ಮಾಡೋದಕ್ಕೂ ಸ್ವತಃ ಭಕ್ತರುಗಳ ನೀವುಗಳೇ ಸೇರಿ ಈ ಕಾರ್ಯಕ್ರಮ ಮಾಡೋದಕ್ಕೂ ಬಹಳ ವ್ಯತ್ಯಾಸ. ಹಾಗಾಗಿ ಎಲ್ಲ ಈ ಒಂದು ದೇವಸ್ಥಾನದ ಕಮಿಟಿಯನ್ನು ಮೊದಲು ಮಾಡಿಕೊಂಡು ಆ ಕಮಿಟಿಯವರಕ್ಕಿಂತ ಹೆಚ್ಚಾಗಿ ಈ ದೇವಸ್ಥಾನದ ಎಲ್ಲ ಸದ್ಭಕ್ತ ಮಂಡಳಿಯವರನ್ನು ಮೊದಲು ಮಾಡಿಕೊಂಡು ತಮಗೆಲ್ಲರಿಗೂ ಶರಣಾರ್ಥಿಗಳನ್ನು ತಿಳಿಸ್ತಾ, ಮುಖ್ಯವಾಗಿ ಇವತ್ತು ಪುರಾಣದ ಮಹಾಮಂಗಲ, ಪುರಾಣದ ಪುಣ್ಯನಾಯಕ ಕಥಾನಾಯಕರಾದಂಥ ಹುಬ್ಬಳ್ಳಿ ಸಿದ್ದಾರೂಢರನ್ನು ಈ ಸಂದರ್ಭದಲ್ಲಿ ಸ್ಮರಿಸಬೇಕು. ಅಂತಹ ಸಿದ್ದಾರೂಢರನ್ನು ಸ್ಮರಿಸ್ತಾ ಆ ಸಿದ್ದಾರೂಢರ ಪುರಾಣವನ್ನು ತುಂಬ ಅಚ್ಚುಕಟ್ಟಾಗಿ ತಮ್ಮೆಲ್ಲರ ಮನ ಮುಟ್ಟುವಂತೆ ಬಹಳ ನೋಡ್ರಿ, ಅವರು ಒಬ್ಬ ವ್ಯಕ್ತಿ ತನ್ನನ್ನು ತಾನು ಹೇಗೆ ಸಮಾಜಕ್ಕೆ ವ್ಯಕ್ತಪಡಿಸ್ಕೊಳ್ಬೇಕು ಅನ್ನೋದಕ್ಕೆ ಯಾರು ಉದಾಹರಣೆಪ್ಪ ಅಂತಂದ್ರೆ ನಮ್ಮ ಅಮರೇಶ್ ಸಾಲಿಮಠ ಅವರು ಬಂದಂಥದ್ದು ಈ ಒಂದು ಕ್ಷೇತ್ರಕ್ಕೆ ಒಬ್ಬ ಗವಾಯಿಗಳಾಗಿ ಈಗ ಪ್ರವಚನಕಾರರಾಗಿದ್ದಾರೆ. ಅಂತಹ ಅಮರೇಶ್ ಗವಾಯಿಗಳು ಅತ್ಯಂತ ಸುಂದರವಾದಂತಹ ಪ್ರವಚನ ಪಟುಗಳಾಗಿ, ಪ್ರವಚನದ ಸಿರಿಯಾಗಿ ಅತ್ಯಂತ ಸುಂದರವಾದಂತಹ ಸಿದ್ದಾರೂಢಜ್ಜನ ಪುರಾಣವನ್ನು ತಮಗೆಲ್ಲ ಉಣಿಬಡಿಸಿದ್ದಾರೆ. ಅವರಲ್ಲೂ ಶರಣಾರ್ಥಿಗಳನ್ನು ತಿಳಿಸ್ತಾ, ಇನ್ನು ಮುಖ್ಯವಾಗಿ ನಮ್ಮ ಗವಾಯಿಗಳಾದಂತಹ ನಮ್ಮ ರವಿಕುಮಾರ್ ಅವರಲ್ಲಿ, ತಬಲಾ ವಾದಕರಾದಂತಹ ನಮ್ಮ ಸುರೇಶ್ ಅವರವರಲ್ಲಿ, ಹಾಗೆ ಅವರಿವರೆನ್ನದೇ ಇಲ್ಲಿ ಈ ಶಿವ ಸಂದರ್ಭದಲ್ಲಿ ಈ ಸುಂದರ ಸಭೆಯಲ್ಲಿ ಸಮ್ಮಿಲನಗೊಂಡಂತಹ ಎಲ್ಲರಲ್ಲೂ ಶರಣಾರ್ಥಿಗಳು. ಇವತ್ತು ಕಾರ್ಯಕ್ರಮ ಏನದ ರೀ? ಏನದ ಇವತ್ತು ಕಾರ್ಯಕ್ರಮ?
ಮಂಗಲದ ಜೊತೆಗೆ ಈ ಒಂದು ಸಿದ್ಧಾರೂಢಜ್ಜನ ಪುರಾಣದಲ್ಲಿ ಏನು ತೊಟ್ಟಿಲದ ಕಾರ್ಯಕ್ರಮ ಮಾಡಿದಂತಹ ಸಂದರ್ಭದಲ್ಲಿ ಏನು ತೊಟ್ಟಿಲಾಗಿರ್ಬೋದು, ಅನೇಕ ಏನು ಸಿದ್ಧಾರೂಢ ಅಜ್ಜನ ಈ ಒಂದು ಸಂದರ್ಭದಲ್ಲಿ ಬಳಕೆಯಾದಂತಹ ವಸ್ತುಗಳ ಹರಾಜು ಅರ್ಥಾತ್ ಲೀಲಾವು ಅಂತ ಕರೀತಾರೆ. ಧಾರ್ಮಿಕ ಭಾಷೆಗಳಲ್ಲಿ ಈಗ ನಾವು ಪ್ರಾಪಂಚಿಕ ಭಾಷೆಗಳಲ್ಲಿ ಅದನ್ನು ಹರಾಜ್ ಅಂತ ಕರೆದ್ರೆ ಅದಕ್ಕೆ ಧಾರ್ಮಿಕ ಭಾಷೆ ಏನಪ್ಪ ಅಂತಂದ್ರೆ ಆ ಹರಾಜಿಗೆ ಲೀಲಾವು ಅಂತ ಕರೀತಾರೆ. ಏನಂತ ಕರೀತಾರ? ಲೀಲಾವು ಅಂತ ಕರೀತಾರೆ. ಲೀಲಾವು ಅಂತ ಎದಕ್ಕೆ ಕರೀತಾರ ಅಂತಂದ್ರೆ ಅವುಗಳು ಲೀಲೆಯನ್ನು ಮಾಡಿರ್ತಾವೆ. ಆ ಒಬ್ಬ ಶರಣರ, ಆ ಒಬ್ಬ ಸಂತರ, ಆ ಒಬ್ಬ ಮಹಾಂತರ ಏನು ಹುಟ್ಟಿನಿಂದ ಅವರ ಅಂತ್ಯದವರೆಗೆ ಅವರ ಲಿಂಗದಲ್ಲಿ ಆಗುವವರೆಗೂ ಕೆಲವು ವಸ್ತುಗಳು ಅವ್ರ ಹುಟ್ಟಿಗೆ ಜೊತೆಗೆ ಲೀಲೆಯನ್ನು ಮಾಡಿರ್ತಾವೆ. ಆ ಹರಾಜು ಪ್ರಕ್ರಿಯೆಗಳಲ್ಲಿ, ಆ ಲೀಲಾವು ಪ್ರಕ್ರಿಯೆಗಳಲ್ಲಿ ತಾವುಗಳೆಲ್ಲ ಮುಕ್ತವಾಗಿ ಇವತ್ತು ಅನೇಕ ಕಡೆಗಳಲ್ಲಿ ನಾವೆಲ್ಲ ನೋಡಿದಂಥ ಸಂದರ್ಭದಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಮಕ್ಕಳು ಮೊಮ್ಮಕ್ಕಳು ಹೆಂಗಾಗಿದಾವ ಅಂತಂದ್ರೆ ಬಹಳ ದೊಡ್ಡ ದೊಡ್ಡ ಮನೆತನಗಳಿಗೆ ಎಂಥಲ್ಲಿ ಮಕ್ಕಳು ಮೊಮ್ಮಕ್ಕಳು ಪಡ್ಕೊಂಡ್ರ ಅಂತಂದ್ರೆ ಇಂಥ ಪುಣ್ಯಕ್ಷೇತ್ರಕ್ಕೆ ಬಂದು 1 ತಿಂಗಳ ಕಾಲ, 15 ದಿನಗಳ ಕಾಲ, 21 ದಿನಗಳ ಕಾಲ ನಡೆದಂತಹ ಪುರಾಣದ ಸಂದರ್ಭದಲ್ಲಿ ಆದಂತಹ ಲೀಲಾವುಗಳಲ್ಲಿ ಅವುಗಳನ್ನು ತೆಗೆದುಕೊಂಡು ಅವರಿಗೆ ಏನು ಒಳ್ಳೆಯದು ಶ್ರೇಯೋಬುದ್ಧಿ ಆದಂತಹ ಅನೇಕ ಉದಾಹರಣೆಗಳು ನಿಮ್ಮಗಳ ಮಧ್ಯೆ ಅದಾವೆ. ಈ ಲೀಲಾವನ್ನು ಎದಕ್ಕೆ ಮಾಡಬೇಕು? ಈಗ ನೀವು ಊರಿಗೆ ಹೋಗಿ ಮಾನವಿಯಂತಹ ಪೇಟೆಗೆ ಹೋಗಿ ಅಂಥ ತೊಟ್ಲವನ್ನು ತರ್ಬೋದು, ಆದ್ರೆ ಅದೇ ತೊಟ್ಲ ನಿಮ್ಗೆ ಹೊಳ್ಳಿ ಸಿಗಲ್ಲ. ಕಾರಣ ಇಷ್ಟೇ, ಇಂತಹ ದೈವದ ಸಮಕ್ಷಮದಲ್ಲಿ, ಇಂತಹ ಪುರಾಣದ ಕಾರ್ಯಕ್ರಮದಲ್ಲಿ, ಪುರಾಣದ ಪುಣ್ಯ ಸಂದರ್ಭದಲ್ಲಿ ಅಂತಹ ದಿವ್ಯ ವಸ್ತುಗಳನ್ನು, ಬಳಕೆ ಆದಂತಹ ವಸ್ತುಗಳು ನಿಮ್ಮ ಮನೆತನವನ್ನು ಉದ್ಧಾರ ಮಾಡಲಿ ಅನ್ನೋ ಕಾರಣಕ್ಕಾಗಿ ಆ ವಸ್ತುಗಳಲ್ಲಿ ಲೀಲಾವು ಮಾಡುತ್ತಾ. ಇವತ್ತು ಯಾವುದೇ ಒಂದು ಕಾರ್ಯಕ್ರಮ ಆಯಿತು ಅಂತಂದರೆ ಆರ್ಥಿಕತೆ ಅನ್ನೋದು ಬಹಳ ದೊಡ್ಡದಾಗುತ್ತೆ. ನೀವು ಲೀಲಾವಲ್ಲಿ ಕೊಟ್ಟಂತಹ ಹಣ ಏನಾಗುತ್ತಪ್ಪ ಅಂತಂದ್ರೆ ಈ ಒಂದು ದೇವಸ್ಥಾನದ ಶ್ರೇಯೋಭಿವೃದ್ಧಿ ಆಗುತ್ತೆ. ದೇವಸ್ಥಾನದ ಶ್ರೇಯೋಭಿವೃದ್ಧಿ ನಿಮ್ಮ ಹಣದಿಂದ ಆದಂಥ ಸಂದರ್ಭದಲ್ಲಿ ಅದರ ಸಂಪೂರ್ಣ ಆಶೀರ್ವಾದ ಯಾರಿಗಿರುತ್ತಪ್ಪ ಅಂತಂದ್ರೆ ನಿಮ್ಮ ಮನೆತನದ ಮೇಲೆ ಇರುತ್ತಾ ಅನ್ನೋ ಮಾತನ್ನು ಮತ್ತೊಮ್ಮೆ ತಿಳಿಸ್ತಾ, ಒಟ್ಟಾರೆ ಹೇಳೋದಾದರೆ ನೋಡ್ರಿ, ಚಿಕ್ಕಲಪುರವಿ ಶ್ರೀಮಠದ ಜಾತ್ರಾ ಮಹೋತ್ಸವದಲ್ಲಿ ಊರಿನ ಎಲ್ಲ ದೈವದವರು ಹಿರಿಯರು ಬಂದು ಅತ್ಯಂತ ಪ್ರೀತಿಯಿಂದ ಆಹ್ವಾನ ಕೊಟ್ಟರು. ಪ್ರತಿ ವರ್ಷವೂ ಕೂಡ ಈ ಹರಿವಿಗೂ ಮತ್ತು ಚಿಕ್ಕಲಪುರವಿ ಮಠಕ್ಕೂ ಮಾನವಿ ಮಠಕ್ಕೂ ಒಂದು ಅವಿನಾಭಾವ ಸಂಬಂಧ. ಎಷ್ಟರ ಮಟ್ಟಿಗೆ ಸಂಬಂಧ ಅಂತಂದ್ರೆ ಇವತ್ತು ಚಿಕ್ಕಲಪುರವಿ ಶ್ರೀಮಠದಲ್ಲಾಗಲಿ ಕಲ್ಮಠದಲ್ಲಾಗಲಿ ಏನೇ ಆದರೂ ಕೂಡ ಮುಖ್ಯ ಓಡಾಟಗಾರರು ಅಥವಾ ಕಾರ್ಯಕರ್ತರು ಯಾರಪ್ಪ ಅಂತಂದ್ರೆ ಹರಿವಿಯ ಸದ್ಭಕ್ತರು ಇರ್ತಾರೆ. ಹಂಗೆ ಹರಿವಿಯ ಈ ಕ್ಷೇತ್ರದಲ್ಲೂ ಕೂಡ ಪ್ರತಿ ವರ್ಷವೂ ಕೂಡ ನಮ್ಮನ್ನು ಹಾಗೂ ಮತ್ತು ಕಲ್ಮಠದ ಪೂಜ್ಯರನ್ನು ಇಟ್ಟುಕೊಂಡೇ ಇಂಥ ಎಲ್ಲ ಕಾರ್ಯಕ್ರಮ ಮಾಡೋದು ನಿಜಕ್ಕೂ ಖುಷಿ ವಿಚಾರ. ಯಾಕಂತಂದ್ರೆ ಇಂತಹ ಮನಸ್ಥಿತಿಯ ಸದ್ಭಕ್ತರು, ಇಂಥ ಮನಸ್ಥಿತಿಯ ಕಮಿಟಿಯ ಹಿರಿಯರು ಸಿಗೋದು ಅತ್ಯಂತ ವಿರಳ, ಅತಿ ವಿರಳ. ಅಂತಹ ಕೆಲಸವನ್ನು ಮಾಡ್ತಾ ಈ ಊರಿನ ಎಲ್ಲ ಸದಸ್ಯರು, ಕಮಿಟಿಯವರು ತುಂಬ ಒಂದು ಸುಂದರವಾದಂತಹ ಕಾರ್ಯವನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಒಟ್ಟಾರೆ ಸುಮಾರು ನಾವು ಕಳೆದ 6 ರಿಂದ 7 ವರ್ಷದಿಂದ ಈ ಒಂದು ದೇವಸ್ಥಾನಕ್ಕೆ ಬರ್ತಾ ಇದ್ದೀವಿ. ವರ್ಷದಿಂದ ವರ್ಷಕ್ಕೆ ಒಂದು ವರ್ಷದಲ್ಲಿ ಏನಾದರೂ ಒಂದು ಸಣ್ಣ ಬದಲಾವಣೆ ಮಾಡಬೇಕು. ಯಾಕಂತಂದರೆ ನಮ್ಮ ಭಾಗದ ದೇವಸ್ಥಾನ ಬೆಳಿಬೇಕು, ಅಭಿವೃದ್ಧಿ ಆಗಬೇಕು. ಒಂದು ವರ್ಷ ದಾಸೋಹನಾಗಲಿ, ಮತ್ತೊಂದು ವರ್ಷ ಮತ್ತೊಂದು ಕೆಲಸವನ್ನಾಗಲಿ, ಹೀಗೆ ಎಲ್ಲ ಸದ್ಭಕ್ತರನ್ನು ಒಳಗೊಂಡಂತೆ ಇಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೀರಲ್ಲ, ನಿಜಕ್ಕೂ ಇದು ಶ್ಲಾಘನೀಯ. ನೀವೆಲ್ಲ ಯಾರಿಗೆ ಮಾದರಿಯಪ್ಪ ಅಂತಂದ್ರೆ, ಯಾವ್ದಾರ ಒಂದು ದೇವಸ್ಥಾನ ಕಮಿಟಿ ಹೊಸದಾಗಿ ನಿರ್ಮಾಣ ಆಗೈತಿ ಅಂತಂದ್ರೆ ಅವರು ಯಾರನ್ನ ಮಾದರಿಯಾಗಿ ತಗೋಬೇಕು ಅಂತಂದರೆ ಹರಿವಿ ಬಸವೇಶ್ವರ ದೇವಸ್ಥಾನದ ಗುರು ಹಿರಿಯರನ್ನು, ಹರಿವಿ ಸದ್ಭಕ್ತರನ್ನೇ ಮಾದರಿಯಾಗಿ ತಗೋಬೇಕು ಅನ್ನೋಷ್ಟರ ಮಟ್ಟಿಗೆ ನಿಮ್ಮ ಕೆಲಸ ಕಾರ್ಯಗಳು, ಕೈಂಕರ್ಯಗಳು ಸಾಗ್ತಾ ಇದ್ದಾವೆ. ಒಟ್ಟಾರೆ ಈ ಲೀಲಾವಲ್ಲಿ ಎಲ್ಲರೂ ಕೂಡ ಮುಕ್ತವಾಗಿ ಪಾಲ್ಗೊಳ್ರಿ. ಆ ಹರಿವಿ ಬಸವೇಶ್ವರನ ಈ ಪತ್ರಿಕೆಯಲ್ಲಿ ಒಂದು ಹಾಕ್ಯಾರ, ಏನಪ್ಪ ಅಂತಂದ್ರೆ ಬಡತನಕ್ಕೆ ಉಂಬುವ ಚಿಂತೆ, ಉಣದಾದರೆ ಉಡುವ ಚಿಂತೆ, ಉಡಲಾದರೆ ಇಡುವ ಚಿಂತೆ, ಇಡಲಾದರೆ ಹೆಂಡಿರ ಚಿಂತೆ, ಹೆಂಡಿದಾದರೆ ಮಕ್ಕಳ ಚಿಂತೆ, ಮಕ್ಕಳಾದರೆ ಬದುಕಿನ ಚಿಂತೆ, ಬದುಕಾದರೆ ಕೇಡಿನ ಚಿಂತೆ. ಮುಂದುವರೆದು ಹೇಳ್ತಾರ, ಇಂತಿಪ್ಪ ಹಲವು ಚಿಂತೆಯಲ್ಲಿ ಇದ್ದವರನ್ನೆಲ್ಲರನ್ನೂ ಕಂಡೆ, ಆದರೆ ನಿನ್ನ ಚಿಂತೆಯಲ್ಲಿದ್ದರು ನಾವು ಒಬ್ಬರನ್ನೂ ಕಾಣಲಿಲ್ಲ ಅಂತ. ಬಹುಶಃ ಅಂಬಿಗರ ಚರಡಯ್ಯನವರ ಈ ವಚನ ಎಷ್ಟು ಅರ್ಥಪೂರ್ಣವಾಗದಂತಂದ್ರೆ, ಹರಿವಿ ಭಕ್ತರನ್ನು ನೋಡಿದ್ರೆ ಅವ್ರಿಗೆ ಏನು ಅನ್ನಿಸ್ತಿತ್ತು ಅಂತಂದ್ರೆ, ಹರಿವಿ ಬಸವೇಶನ ಚಿಂತೆಯಲ್ಲಿ ಇಷ್ಟೊಂದು ಜನ ಸದ್ಭಕ್ತರು ಇರೋದನ್ನು ನೋಡಿದ್ರೆ ಅವರಿಗೂ ಕೂಡ ಮಹದಾನಂದ ಆಗ್ತಿತ್ತು. ಅಷ್ಟೊಂದರ ಮಟ್ಟಿಗೆ ಹರಿವಿ ಬಸವೇಶನ ಒಂದು ಜಾತ್ರೆಯನ್ನು ಮನಸೋ ಇಚ್ಛೆವಾಗಿ, ಮನಸ್ಪೂರ್ವಕವಾಗಿ, ಹೃದಯ ತುಂಬಿ ಆ ದೇವರನ್ನು ಸ್ಮರಿಸ್ತಾ ಅವನನ್ನೇ ಕುರಿತು ಒಂದು ಮಾಡುವಂತಹ ಜಾತ್ರೆ ಸದಾಕಾಲ ಸಂಪನ್ನಗೊಳ್ಳಲಿ ಅನ್ನೋ ಮಾತನ್ನು ಮತ್ತೊಮ್ಮೆ ತಿಳಿಸ್ತಾ ಇವತ್ತು ಹೇಳ್ತಾ ಇದ್ರು,
ಆರತಿ, ಕಳಶ, ಕುಂಭ, ವೀರಗಾಸೆ, ಛದ್ಮವೇಷ, ಈ ರೀತಿ ಅನೇಕವಾದಂತಹ ರೀತಿಯಿಂದ ಈ ಕಾರ್ಯಕ್ರಮ ಜರುಗ್ತಾ ಇದಲ್ಲ. ಅದೇ ರೀತಿ ವರ್ಷದಿಂದ ವರ್ಷಕ್ಕೆ ಶ್ರಾವಣ ಮಾಸ ಅತ್ಯಂತ ಯಶಸ್ವಿಯಾಗಲಿ, ಇನ್ನೂ ಕೂಡ ದೊಡ್ಡದಾಗಲಿ, ಇನ್ನೂ ಮತ್ತಷ್ಟು ಅಭಿವೃದ್ಧಿ ಆಗಲಿ ಅನ್ನೋ ಮಾತನ್ನು, ಭಾವನೆಯನ್ನು ವ್ಯಕ್ತಪಡಿಸ್ತಾ ಸದಾವಕಾಲ ರುದ್ರೇಶ ಮಹಾಂತೇಶ ತಮ್ಮೆಲ್ಲರಿಗೂ ಒಳಿತು ಮಾಡಲಿ ಅನ್ನೋ ಮಾತನ್ನು ಮತ್ತೊಮ್ಮೆ ತಿಳಿಸ್ತಾ ಎಲ್ಲರಿಗೂ ಮತ್ತೊಮ್ಮೆ ಶರಣಾರ್ಥಿಗಳು. ಈ ಸಂದರ್ಭದಲ್ಲಿ ಸ್ಮರಣೆ ಮಾಡಿಕೊಂಡು ಕ್ಷೇತ್ರನಾಥನಾಗಿರುವಂಥ ಹರಿವಿ ಬಸವೇಶ್ವರ ಮಹಾಸ್ವಾಮಿಯ ಸನ್ನಿಧಾನಕ್ಕೆ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ, ಆತ್ಮೀಯ ಸಹೋದರ ಪರಮಪೂಜ್ಯರಾಗಿರುವಂತಹ ಚೀಕಲ್ಪರಿವಿಯ ರುದ್ರಮುನೀಶ್ವರ ಮಠದ ಒಡೆಯರಾಗಿರುವಂತಹ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪ ಸದಾಶಿವ ಮಹಾಸ್ವಾಮಿಗಳವರ ಶ್ರೀಚರಣಗಳಲ್ಲಿ ನತಮಸ್ತಕನಾಗಿ, ವೇದಿಕೆ ಮೇಲಿರುವಂತಹ ಶಾಸ್ತ್ರೀಜಿಯವರೇ, ಗವಾಯಿಗಳರೇ, ತಬಲಾವಾದಕರೇ, ಎಲ್ಲ ತಾಯಂದ್ರೆ, ಶರಣರೇ, ಮಕ್ಕಳೇ, ಎಲ್ಲರಲ್ಲೂ ಕೂಡ ಪ್ರೀತಿ ನಮಸ್ಕಾರಗಳು. ಎಲ್ಲರೂ ನಿಮ್ಮ ಜಾತ್ರೆಗೆ ಮಗ್ನ ಆಗಿರಿ, ಯಾರಿಗೆ ಹೇಳ್ಬೇಕನ್ನಂಗಾಗೈತೆ ನಾವು ಮಾತು. ಕೆಲವರು ಕುಂಭ ಹೊತ್ಕೊಂಬಂದು ಸಾಕಾಗೈತ್ರಿ ತಾತ್ನವ್ರೆ, ಯಾವಾಗ ಕಾರ್ಯಕ್ರಮ ಮುಗೋದೈತಿ, ಯಾವಾಗ ಉಂಡಿವಿ, ಯಾವಾಗ ಹೋಗಿ ಮಕ್ಕಂಡಿವಿ ಅಂತ ಕೆಲವರು ಕುತ್ಕೊಂಡಿದ್ರೆ, ಇನ್ನೂ ಕೆಲವರು ಅಲ್ಲಿ ಗಂಡ್ಮಕ್ಳು ಒಂದು ಜಗಳಾಡಿ ಜಾತ್ರೆ ನಡೆಸಕತ್ತಾರ, ಆ ಜಾತ್ರೆ ನೋಡ್ಕೊಂಡು ಕುತ್ಕೊಂಡಾರ. ಇನ್ನೂ ಕೆಲವರು ದುಂಡು ಮೇಜಿನ ಸಭೆ ನಡೆಸ್ಯಾರ, ಅವರು ಅಲ್ಲಿ ಸಭೆಗಳು ನಡೆಸ್ಲಿಕ್ಕೆ ಆಗೋದಿಲ್ಲ. ಹೀಗಾಗಿ ಭಾಳ ದೂರದಿಂದ ಎಲ್ಲ ಸ್ನೇಹಿತರು ಸಿಕ್ಕಿರ್ತಾರಲ್ಲ, ಹೀಗಾಗಿ ಅವರ ಒಂದು ಸುತ್ತ ಒಂದು ಗುಂಪು ಮಾಡಿಕೊಂಡು ಏನೇನಾಯಿತು ಒಂದು ವರ್ಷದಿಂದ ಅಂತೆಲ್ಲ ಕಷ್ಟ ಸುಖ ಮಾತಾಡ್ಕೊಂಡು ಅಧಿವೇಶನದಲ್ಲೂ ಇಂಥ ಪರಿ ಚರ್ಚೆ ಆಗೋದಿಲ್ಲ, ಅಂಥ ಪರಿ ಚರ್ಚೆ ಇಲ್ಲಿ ಆಗ್ತಾ ಇದೆ. ಒಟ್ಟಾರೆಯಾಗಿ ಇದೊಂದು ಬಹಳ ಭವ್ಯ ಸಮಾರಂಭ, ಬಹಳ ದಿವ್ಯ ಸಮಾರಂಭ. ಇಷ್ಟೊಂದು ಜನ ಈ ಒಂದು ಕಾರ್ಯಕ್ರಮದಲ್ಲಿ ಸೇರಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ತಾ ಇರೋದು ನಮಗೆ ಬಹಳ ಹರ್ಷ ತಂದಿದೆ. ಹಾಗಾಗಿ ಇಲ್ಲಿರುವಂಥ ಎಲ್ಲ ಸದ್ಭಕ್ತರಿಗೆ ಬಸವೇಶ ಮತ್ತು ಸದ್ಗುರುಗಳು ಪೂರ್ಣ ಆರೋಗ್ಯ ದೀರ್ಘಾಯುಷ್ಯ ಕೊಟ್ಟು ಕಾಪಾಡಲಿ ಹಾಗೆ ಅಂತ ಶುಭವನ್ನು ಹಾರೈಸಿ, ಮತ್ತು ಮೈಕ್ ಇಸ್ಕೊಂಡಿದ್ದು ಯಾಕೆ ಅಂತಂದರೆ, ಮತ್ತು ನಿನ್ನೆ ಮಾತಾಡಿನಲ್ಲ, ಮತ್ತೆ ಯಾಕೆ ಮೈಕ್ ಇಸ್ಕೊಂಡ್ರೆ ತಾತ್ನವ್ರಿ ಅಂತಂದರೆ, ಮತ್ತೇನಿಲ್ಲ, ನಿನ್ನೆ ಭಾಳ ಜನ ಇರಲಿಕ್ಕಿಲ್ಲ. ಹೀಗಾಗಿ ದಸರಾದಲ್ಲಿ ಈ ಸಲ 50ನೇ ವರ್ಷದ ದಸರಾ ಮಹೋತ್ಸವ ನಡೆದತ್ತೆ. ಹೀಗಾಗಿ ಇವತ್ತು ಇಲ್ಲಿ ಬಸವಣ್ಣಗೆ ಕುಂಭ ಹೊತ್ತೀರಿ. ಹಂಗೆ ಬಸವಣ್ಣನ ತಂದೆ ಯಾರು? ಪರಮಾತ್ಮ. ಆತನ ತಾಯಿ ಯಾರು? ಜಗನ್ಮಾತೆ. ಆಕೆಯೂ ಕೂಡ ಕುಂಭ ಹೊರಲಿಕ್ಕೆ ತಾವೆಲ್ಲರೂ ಅಣಿಯಾಗಬೇಕು, ಆ ಸೇವೆಯನ್ನು ಕೂಡ ತಾವು ಮಾಡಬೇಕು ಹಾಗೆ ಅಂತ ತಿಳ್ಕೊಂಡು ತಮಗೆ ತಿಳಿಸ್ಲಿಕ್ಕೆ ಬಯಸ್ತೇವೆ. ಒಟ್ಟಾರೆಯಾಗಿ ನಿಮ್ಮ ಭಕ್ತಿಗೆ ಬಸವಣ್ಣ ಎಲ್ಲವನ್ನ ಕೊಡ್ತಾನೆ ಹಾಗೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಈಗ ಹರಾಜು ಪ್ರಕ್ರಿಯೆ ನಡೀತದ. ಆ ಹರಾಜು ಪ್ರಕ್ರಿಯೆಯಲ್ಲಿ ನೀವೆಲ್ಲ ಸಕ್ರಿಯವಾಗಿ ಭಾಗವಹಿಸಬೇಕು. ಮತ್ತು ಅದನ್ನು ನೀವು ಕೇವಲ ಒಂದು ಜಡ ವಸ್ತುವಾಗಿ ನೋಡಬಾರ್ದು, ಅದೊಂದು ಪುಣ್ಯದ ವಸ್ತುವಾಗಿ ನೋಡಿ ಅದನ್ನು ಖರೀದಿಸುವಂಥ ವ್ಯವಸ್ಥೆ ಆಗಲಿ ಹಾಗೆ ಅಂತ ಹೇಳ್ತಾ, ತಮ್ಮೆಲ್ಲರಿಗೆ ಒಳ್ಳೆಯದಾಗಲಿ, ಭಗವಂತ ಆಯು ಆರೋಗ್ಯ ಕೊಟ್ಟು ಕಾಪಾಡಲಿ ಹಾಗೆ ಅಂತ ಹಾರೈಸಿ ಮಾತುಗಳನ್ನು ವಿರಮಿಸ್ತೇವೆ. ನಮಸ್ಕಾರ.